ಬಳ್ಳಾರಿ ನಗರದಲ್ಲಿ ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಬಳ್ಳಾರಿ ಜಿಲ್ಲಾ ಘಟಕ ಹಾಗೂ ಪ್ರಜಾ ಪರಿವರ್ತನಾ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಮತ್ತು ಜಿಲ್ಲಾಧ್ಯಕ್ಷರಾದ ಆನಂದ್ ಕುಮಾರ್ ಕಡುತಿನ ಇವರುಗಳು ಸೇರಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಗರದ ನಗರೂರು ನಾರಾಯಣರಾವ್ ಪಾರ್ಕ್ನಿಂದ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಅಲೆಮಾರಿ ಸಮುದಾಯದಲ್ಲಿ ಮೃತಪಟ್ಟ ಇಬ್ಬರು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಒದಗಿಸಬೇಕೆಂದು ಮತ್ತು ಅಲ್ಲದೆ ಅಲೆಮಾರಿ ಸಮುದಾಯದ ಇಬ್ಬರ ಹೆಣ್ಣು ಮಕ್ಕಳನ್ನ ಅತ್ಯಾಚಾರವನ್ನ ಎಸಗಿ ಕೆರೆಗೆ ಎಸೆದಿರುವ ಆರೋಪಿಗಳನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ರು. ಘಟನೆ ನಡೆದ ಯಾದಗಿರಿ ಜಿಲ್ಲೆಯ ಕರುಮಟ್ಕಲ್ ತಾಲೂಕಿನ ಇಂದಿರಾನಗರದಲ್ಲಿ ನಿವಾಸಿಗಳಾದ ಶ್ರೀಮತಿ ಶಾಮಮ್ಮ ಗಂಡ ಹುಸೇನಪ್ಪ ಮತ್ತು ಸಾಯಮ್ಮ ತಂದೆ ಭೀಮಪ್ಪ ಇವರು ಜಂಗಮದ ಅಲೆಮಾರಿ ಸಮುದಾಯದ ಜಾತಿಗೆ ಸೇರಿದವರಾಗಿದ್ದರು. ಇವರು ದಿನನಿತ್ಯ ಜೀವನಕ್ಕಾಗಿ ಚಿಂದಿ ಆಯುವ ಕೆಲಸಕ್ಕೆ ಹೋಗ್ತಾ ಇದ್ರು. ಆದರೆ ಯಾರೋ ದುಷ್ಕರ್ಮಿಗಳು ಹೆಣ್ಣು ಮಕ್ಕಳನ್ನ ಅತ್ಯಾಚಾರಗೈದು ಇಬ್ಬರು ಹೆಣ್ಣು ಮಕ್ಕಳ ಮೃತದೇಹವನ್ನ ಸೈದಾಪುರ ಪಕ್ಕದ ನೀಲಹಳ್ಳಿಯ ಕೆರೆಯಲ್ಲಿ ಎಸೆದಿದ್ದಾರೆ ಎಂಬ ಅನುಮಾನಾಸ್ಪದವು ದಿನಾಂಕ 12/2/2025ರಂದು 2 ಮೃತದೇಹ ಶವಗಳು ಕಂಡು ಬರುತ್ತವೆ. ಈ ಸಾವಿನ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಖಂಡಿಸಿ ತನಿಖೆ ನಡೆಸಲು ಈ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಿ ಕೊಲೆಗಾರರನ್ನು ಪತ್ತೆ ಹಚ್ಚಬೇಕು. ನಂದು ಬಂದಿರುವಂತಹ ಈ ಕುಟುಂಬದವರಿಗೆ ಪರಿಹಾರ ಸಹಾಯಧನವನ್ನು ಅಥವಾ ಸರ್ಕಾರಿ ಉದ್ಯೋಗವನ್ನು ಒದಗಿಸಬೇಕೆಂದು ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರುಗಳು ಹಾಗೂ ಕನ್ನಡ ಪರ ಸಂಘಟನೆಗಳು, ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಸೇರಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಪ್ರತಿಭಟನಾ ರ್ಯಾಲಿಗೆ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪಿ. ಶೇಖರ್ ಮತ್ತು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ಯು. ಉರಕುಂದ ರೆಡ್ಡಿ ಮತ್ತು ಕನ್ನಡ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಬಟ್ಟಿ ಹರಿಸ್ವಾಮಿಯವರು ಮತ್ತು ಪದಾಧಿಕಾರಿಗಳು ಸೇರಿ ಬೆಂಬಲವನ್ನು ಸೂಚಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ. ರಂಗಯ್ಯ, ಬಳ್ಳಾರಿ ಜಿಲ್ಲಾ ಚನ್ನದಾಸರ ಸಂಘ ಗೌರವಾಧ್ಯಕ್ಷ ಮಹಾದೇವಪ್ಪ, ಸಂಘಟನಾ ಕಾರ್ಯದರ್ಶಿ ಡಿ. ಲಕ್ಷ್ಮಣ್ ಮೋಕಾ, ಡಿ. ಭೀಮಲಿಂಗ, ಡಿ. ಸೂರ್ಯನಾರಾಯಣ, ಡಿ. ಮಹೇಶ್ ಕುಮಾರ್, ಕರ್ಮ ಕೊರಚ ಸಮುದಾಯದ ಮುಖಂಡರಾದ ರಮಣಪ್ಪ ಭಜಂತ್ರಿ, ಶಂಕರ್ ಬಂಡೆ ಅಂಜಿ ಹಾಗೂ ಅಲೆಮಾರಿ ಸಮುದಾಯದವರು ಮತ್ತು ಕನ್ನಡ ಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ದಿನ ನಾವು ಸಾಮೂಹಿಕವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಏನು ಅಸ್ಪೃಶ್ಯರಾಗಿರ್ತಕ್ಕಂಥ ಒಂದು ಅಲೆಮಾರಿ ಜನಾಂಗದವರು ಒಂದು ತಮ್ಮ ಹೊಟ್ಟೆ ಜೀವನಕ್ಕಾಗಿ ಪ್ಲಾಸ್ಟಿಕ್ಕು, ಪೇಪರ್ ಅವೆಲ್ಲ ಹಾಕ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜನರು. ಅವ್ರು ಭಿಕ್ಷೆ ಬೇಡಕ್ಕೆ ಹೋದರೆ ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಅವ್ರು ಯಾವ ಥರ ಜೀವನ ಮಾಡಬೇಕು? ಈ ಥರ ಒಂದು ಏನು ಉಪಜೀವನಕ್ಕೆ ಹೋದರೆ ಈ ಥರ ದೊಡ್ಡ ದೊಡ್ಡ ಜನಾಂಗಗಳು ಅವ್ರ ಮೇಲೆ ಅತ್ಯಾಚಾರ ಮಾಡಿ ಸಿಗ್ತಾ ಇದ್ದಾರೆ. ನೋಡ್ರಿ, ಅತ್ಯಾಚಾರ ಮಾಡಿದರೆ ಇವ್ರು ಪೊಲೀಸರು ಏನು ಮಾಡಿದ್ದಾರೆ? ಕಾಲ್ಜಾರಿ ಬಿದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾಲ್ಜಾರಿ ಬಿದ್ದಿದ್ರೆ 24 hours ಬೇಕು ಹೆಣ ಬಾಡಿ ಮೇಲೆ ಬರ್ಬೇಕಾದ್ರೆ. ಅಲ್ಲಿ ಅತ್ಯಾಚಾರ ಕ್ಷಣದಲ್ಲೇ ಮಾಡಿ ಹಾಕಿದ್ದಾರೆ, ಅದು ಬಾಡಿ ಹೊರಗೆ ಬಂದಿದೆ. ಈ ಪೊಲೀಸರು ಅಷ್ಟು ಕಾಮನ್ ಸೆನ್ಸ್ ಇಲ್ದಂಗೆ ಇವ್ರು ಹೆಂಗೆ FIR ಮಾಡ್ತಾರೆ? ಅಲ್ಲಿನ DYSP ನಾನು ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಅದೇ ಅಟ್ರಾಸಿಟಿ ಆಕ್ಟ್ ಕೆಳಗಡೆ ಸೆಕ್ಷನ್ ರೂಲ್ 4 ಬರುತ್ತೆ. ಅವರು ನಿರ್ಲಕ್ಷ್ಯತೆ ತೋರಿದ್ರೆ ಅವ್ರ ಮೇಲೇ ಅಟ್ರಾಸಿಟಿ ಕೇಸ್ ಆಗುತ್ತೆ. ಇದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅವ್ರ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ CRCLಯಿಂದ ಅವ್ರ ಮೇಲೇನೂ ಅಟ್ರಾಸಿಟಿ ಮಾಡ್ತೀನಿ. ಅಲ್ಲಿರ್ತಕ್ಕಂಥ SP ಅವರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಬಂಧಿಸಬೇಕು. ಬಂಧಿಸೋದಲ್ಲದೆ ಅದ್ರ ಜೊತೆಗೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮಾನ್ಯ ಉಪ ನಿರ್ದೇಶಕರಾಗಿರ್ತಕ್ಕಂಥ ಅವರು ಕೂಡ ಕೇರ್ಲೆಸ್ ಆಗಿದ್ದಾರೆ. ಆ ಕ್ಷಣದಲ್ಲಿ 24 hours ಆ ಕ್ಷಣದಲ್ಲಿ ಹೋಗಿ ಪಂಚನಾಮ ಮಾಡಿ, ಇದು ಪ್ರತಿ ದಲಿತ ಕೇಸ್ಗಳು ಅಂದರೆ ಪ್ರತಿ ಕೇಸ್ಗಳು ಅಟ್ರಾಸಿಟಿ ಕಾಯ್ದೆಯಲ್ಲಿ ಬರ್ತವೆ. ಇದು ಪರಿಗಣನೆ ಇಲ್ಲ. ಅಲ್ಲಿ ಮನುಷ್ಯರೇ ಇಲ್ಲ, ಆಫೀಸರೇ ಇಲ್ಲ, ಸರಿಯಾದ ಸೂಕ್ತವಾದ ಇಲ್ಲ. ಯಾಕೆಂದರೆ ಅಲ್ಲಿ ಉಸ್ತುವಾರಿ ಸಚಿವರು, MLAಗಳು ಎಲ್ಲ ಮೇಲ್ಜಾತಿಯವರು ಇದ್ದಾರೆ. ಹಂಗಾಗಿ ನಮ್ಮ ದಲಿತರಲ್ಲಿ ಅಲ್ಲಿ ನಾವು ವಿಚಾರ ಮಾಡಿದಾಗ ಪ್ರತಿ 3 ತಿಂಗಳಿಗೆ ಈ ಥರ ಘಟನೆಗಳು ನಡೀತಿದ್ದಾವಣ್ಣ ಅಂತ ನಮಗೆ ಎಲ್ಲರೂ ಹೇಳಿದರು. ಅಲ್ಲಿರ್ತಕ್ಕಂಥ ಏನು ರಾಜಕಾರಣಿಗಳು ನಮ್ಮ ದಲಿತರನ್ನ ಬರೀ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊತಿದ್ದಾರೆ. ದಲಿತರನ್ನ ಯಾವುದೇ ರೀತಿ ರಕ್ಷಣೆ ಮಾಡ್ತಾ ಇಲ್ಲ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ನಾವು ದಲಿತರು ತಕ್ಕ ಪಾಠ ಕಲಿಸ್ಬೇಕು. ಮುಂದಿನ ದಿನಗಳಲ್ಲಿ 31 ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಿಂದ ಹಿಡಿದು ನಾವು ವಿಧಾನಸೌಧ ಮತ್ತು ಗೃಹ ಮಂತ್ರಿ ಅವರ ಕಚೇರಿಗೆ ನಾವು ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೀವಿ. ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಒಳಪಡಿಸಬೇಕು. ನಮ್ಮದವ್ರಿಗೆ
ಪ್ರತಿ ಕುಟುಂಬಕ್ಕೆ ನಾವೇನು ಹೇಳಿದ್ದೀವಿ ಅದು ಪರಿಹಾರ ಕೊಡಬೇಕು. ಅವ್ರ ಕುಟುಂಬದಲ್ಲಿ ಸರ್ಕಾರಿ ನೌಕರಿ ಕೊಡಬೇಕು. ಇಲ್ಲೇ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ನಾನು ಆಗ್ರಹ ಹೇಳ್ತಿದ್ದೇನೆ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಡೆದಂಥ ಗುರುಮಿಟ್ಕಲ್ ತಾಲೂಕಿನಲ್ಲಿ ನಡೆದಂಥ ಏನು ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಇದು ಇಡೀ ರಾಜ್ಯನೇ ತಲೆ ತಗ್ಗಿಸುವಂಥ ಕೆಲಸ. ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡ್ತದೆ ಅಂತ ನಮಗೆಲ್ಲರಿಗೆ ಸಾರ್ವಜನಿಕರಿಗೆ ತಿಳಿತಾ ಇದೆ. ಇವತ್ತು ಏನಪ್ಪ ಅಂದರೆ ದಿನಾಂಕ 12/2/2025 ಏನು ಯಾದಗಿರಿ ಜಿಲ್ಲೆ ಗುರುಮಿಟ್ ತಾಲೂಕಿನ ಇಂದಿರಾನಗರದಲ್ಲಿ ಸಾಯಮ್ಮ ಮತ್ತು ಶ್ಯಾಮವ್ವ ಅಂತೇಳಿ ಇಬ್ಬರು ಹೆಣ್ಮಕ್ಳು ಕೂಡ ಚಿಂದಿ ಆಯ್ಲಿಕ್ಕೆ ಹೋದಾಗ ದುಷ್ಕರ್ಮಿಗಳು ಅನ್ಯ ಕೋಮಿನ ಗಂಡ್ಮಕ್ಳು ಯಾರೋ ಒಂದು 4 ಜನ ಆ ಮಕ್ಕಳನ್ನು ಬೈಕ್ನಲ್ಲಿ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೆರೆಯಲ್ಲಿ ಎಸೆದಿರ್ತಾರೆ. ಅವತ್ತು ಏನು ಅಲ್ಲಿಯ ಒಂದು ತಂದೆ ತಾಯಿ ಕೂಡ ಆ ಸ್ಟೇಷನ್ಗೆ ಸ್ಥಳೀಯರು ಕರ್ಕೊಂಡು ಹೋಗಿ ಸುಳ್ಳು ಒಂದು FIR ಅನ್ನು ದಾಖಲೆ ಮಾಡ್ತಾರೆ. ಏನಪ್ಪ ಅಂದರೆ ಆ ಮಕ್ಕಳು ಕೆರೆಯಲ್ಲಿ ನೀರು ಕುಡಿಯಕ್ಕೆ ಹೋಗ್ತಾರೆ, ಅಂತ ಸಂದರ್ಭದಲ್ಲಿ ಪೀಡ್ಸ್ ಬರುತ್ತೆ, ಪೀಡ್ಸ್ ಬಂದು ಕೆರೆಯಲ್ಲಿ ಬಿದ್ದು ಸಾಯ್ತಾರೆ ಅಂತ ಹೇಳ್ತಾ ಇದ್ರೆ, ಈ ಪೊಲೀಸರಿಗೆ ಏನೋ ಮಾನ ಮರ್ಯಾದೆ ಏನೋ ಇದ್ರೆ ಈ ಕೂಡಲೇ ಅಲ್ಲಿನ SP ಅವರು DYSP ಅವರು ಆ ತನಿಖೆಯನ್ನು ಏನು ಬೇರೆ ಕಡೆ ಹೋಗದೆ ಅಲ್ಲಿನ DYSP ಬದಲಾವಣೆ ಮಾಡಿ ಈ ಒಂದು ತನಿಖೆಯನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಳ್ಳಬೇಕು. ಅದೇ ರೀತಿಯಾಗಿ ಈ ಒಂದು ತನಿಖೆಯನ್ನು CIDಗೆ ಒಪ್ಪಿಸ್ಬೇಕಂತ ನಾವು ಈಗಾಗಲೇ ರಾಜ್ಯ ತುಂಬ ಹೋರಾಟ ಮಾಡ್ತಾ ಇದ್ದೀವಿ. ಆ ಒಂದು ಏನು ಸತ್ತಿದರೆ ಆ ಕುಟುಂಬಕ್ಕೆ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಆ ಅಲೆಮಾರಿ ಬುಡಗ ಜಂಗಮ ಸಮುದಾಯದ ಇಬ್ಬರು ಮಕ್ಕಳು ಕೂಡ ಬಡವರು ಇವತ್ತು ಕೂಡ ಟೆಂಟುಗಳಲ್ಲಿರುವಂಥ ಈ ಸಮುದಾಯ. ಅದಕ್ಕೋಸ್ಕರ ಇವತ್ತು ಸರ್ಕಾರ ಈಗಿನ ಏನು ಗೃಹ ಮಂತ್ರಿ ಆಗಿರುವಂಥ ಡಾಕ್ಟರ್ G ಪರಮೇಶ್ವರ್ ಸಾಹೇಬ್ರೆ, ತಮಗೆ ದಲಿತರ ಬಗ್ಗೆ ನನ್ನ ಕಾಳಜಿ ಇದ್ರೆ ಈ ಕೂಡಲೇ ಈ ಒಂದು ಪ್ರಕರಣವನ್ನು CIDಗೆ ಹೋಗಿಸಿ ಆ ಒಂದು ಕುಟುಂಬಕ್ಕೆ ಪರಿಹಾರ ಒದಗಿಸ್ಬೇಕು. ಅದೇ ರೀತಿಯಾಗಿ ಏನು SC ST ಕಾಯ್ದೆ ಅಡಿ ಅಟ್ರಾಸಿಟಿ ಕೇಸನ್ನು ಹಾಕಬೇಕು, 371 ಹಾಕಬೇಕು. ಅದೇ ರೀತಿಯಾಗಿ ಫೋಕ್ಸೋ ಒಂದು ಕಾಯ್ದೆಯನ್ನು ಕೂಡ ಹಾಕಬೇಕು. ಆ ಯಾರು ಮರ್ಡರ್ ಕೇಸನ್ನು ಹಾಕಬೇಕು, ಯಾರು ಅತ್ಯಾಚಾರಿಗಳಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಕ್ಷಮಾಪಣೆ ಹಾಕಬಾರ್ದು. ಯಾರು ಕೂಡ ರಾಜಕೀಯ ಒತ್ತಡ ಆಗ್ತಾ ಇದ್ದಾರೆ ಅಂಥವ್ಕೆ ಯಾವುದಕ್ಕೂ ಕೂಡ ಅಲ್ಲಿನ ಪೊಲೀಸರು ಮಣಿಯದೆ ಏನು ಈ ಮಕ್ಕಳು ಜೀವನ ತೆಗೆದಿದ್ದಾರೆ ಅಂಥವ್ರಿಗೆ ಗಲ್ಲು ಶಿಕ್ಷೆ ನೀಡಬೇಕು. ಅವತ್ತಿನ ದಿನ ಮಾತ್ರ ನಮ್ಮ ರಾಜ್ಯದಲ್ಲಿ ಬೇರೆ ಯಾರು ಅತ್ಯಾಚಾರ ಮಾಡ್ತಾರೋ ಅವರಿಗೆ ಒಂದು ಕಾನೂನಿನ ಪಾಠ ಆಗ್ತೈತೆ. ಇಲ್ಲ ಆದ್ರೆ ಇವತ್ತು ಇಡೀ ರಾಜ್ಯ ತುಂಬ ಇದೇ ಕೆಲಸ ಆಗ್ತಾ ಇದೆ. ಇವತ್ತು ತಮ್ಗೆಲ್ಲರೂ ಗೊತ್ತಿರ್ಬೋದು, ಏನು ತೆಲಂಗಾಣದಲ್ಲಿ ನಡೆದಿರುವಂತಹ ಒಂದು ಘಟನೆ, ಒಬ್ಬ ರೆಡ್ಡಿ ಸಮುದಾಯದ ಒಬ್ಬ ಹೆಣ್ಮಗಳನ್ನು ಯಾರು ಅತ್ಯಾಚಾರ ಮಾಡಿದರೆ 24 ಗಂಟೆಯಲ್ಲಿ ನೀವು ಗುಂಡಿಟ್ಟು ಶೂಟ್ ಔಟ್ ಮಾಡ್ತೀರಿ. ಇಡೀ ರಾಜ್ಯದಲ್ಲಿ ದಲಿತರಂದ್ರೆ ನಿಮ್ಗೆ ಅಷ್ಟೊಂದು ಈ ಕಡಿಮೆನಾ ಅಂತ ನಾವು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದೀವಿ. ಇಡೀ ರಾಜ್ಯದಲ್ಲಿ 1,08,00,000 ನಾವು ಪರಿಶಿಷ್ಟ ಜಾತಿಯವರು ಇದೀವಿ, ಪರಿಶಿಷ್ಟ ಪಂಗಡದವರು 50 ಲಕ್ಷ ಇದೀವಿ, 1,60,00,000 ಇದೀವಿ. ನಿಮ್ಗೆಲ್ಲರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕಾಗ್ತದೆ. ಇವತ್ತು ನಿಮ್ಗೇನ ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಎಲ್ಲರ ಬಗ್ಗೆ ನಿಮ್ಗೇನ ಕಾಳಜಿ ಇದ್ರೆ ಈ ಕೂಡಲೇ ಈ ಒಂದು ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸಬೇಕು. CIDಗೆ ನಾವು ಹಸ್ತಾಂತರ ಮಾಡ್ಬೇಕಂತೇಳಿ ಮಾಡ್ತಾ ಇದೀವಿ. ನಾವು ಕೂಡ ಏನು ಇನ್ನ ಒಂದು ದಿನದಲ್ಲಿ ಅಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ, ಅತ್ಯಾಚಾರಿಗಳು ಯಾರಿದ್ದಾರೆ ಅವ್ರು ಪತ್ತೆ ಹಚ್ಚದೆ ಹೋದ್ರೆ ನಾವು ನಿಮ್ಮ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಈಗಾಗಲೇ ನಾವು ಎಲ್ಲ ತರಾತುರಿಯಲ್ಲಿ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಗೃಹ ಮಂತ್ರಿಗಳೇ ತಾವು ಈಗಲಾದ್ರೂ ಕೂಡ ಎಚ್ಚರಿಕೆನ ವಹಿಸಿ ಅಲ್ಲಿ ಯಾರಿದ್ದಾರೆ ಪೊಲೀಸ್ ಇಲಾಖೆಗೆ ನಿಮ್ಮ ಡೈರೆಕ್ಷನ್ ಕೊಟ್ಟು ಅವರಿಗೆ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಅತ್ಯಾಚಾರಿಗಳಿದ್ದಾರೆ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು, ವಿಚಾರಣೆಗೆ ಒಳಪಡಿಸ್ಬೇಕಂತ ನಾವು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಬಳ್ಳಾರಿ ನಗರದಲ್ಲಿ ಕರ್ನಾಟಕ SC ST ಅಲೆಮಾರಿ ಬುಡಕಟ್ಟು ಮಹಾಸಭಾದ ಬಳ್ಳಾರಿ ಜಿಲ್ಲಾ ಘಟಕ ಹಾಗೂ ಪ್ರಜಾ ಪರಿವರ್ತನಾ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಮತ್ತು ಜಿಲ್ಲಾಧ್ಯಕ್ಷರಾದ ಆನಂದ್ ಕುಮಾರ್ ಅಡುತಿನ ಇವರುಗಳು ಸೇರಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಗರದ ನಗರೂರು ನಾರಾಯಣರಾವ್ ಪಾರ್ಕ್ನಿಂದ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಅಲೆಮಾರಿ ಸಮುದಾಯದಲ್ಲಿ ಮೃತಪಟ್ಟ ಇಬ್ಬರು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಒದಗಿಸಬೇಕೆಂದು ಮತ್ತು ಅಲ್ಲದೆ ಅಲೆಮಾರಿ ಸಮುದಾಯದ ಇಬ್ಬರ ಹೆಣ್ಣು ಮಕ್ಕಳನ್ನ ಅತ್ಯಾಚಾರವನ್ನು ಎಸಗಿ ಕೆರೆಗೆ ಎಸೆದಿರುವ ಆರೋಪಿಗಳನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದರು. ಘಟನೆ ನಡೆದ ಯಾದಗಿರಿ ಜಿಲ್ಲೆಯ ಕರುಮಟ್ಕಲ್ ತಾಲೂಕಿನ ಇಂದಿರಾನಗರದಲ್ಲಿ ನಿವಾಸಿಗಳಾದ ಶ್ರೀಮತಿ ಶ್ಯಾಮಮ್ಮ ಗಂಡ ಹುಸೇನಪ್ಪ ಮತ್ತು ಸಾಯಮ್ಮ ತಂದೆ ಭೀಮಪ್ಪ ಇವರು ಜಂಗಮದ ಅಲೆಮಾರಿ ಸಮುದಾಯದ ಜಾತಿಗೆ ಸೇರಿದವರಾಗಿದ್ದರು. ಇವರು ದಿನನಿತ್ಯ ಜೀವನಕ್ಕಾಗಿ ಚಿಂದಿ ಆಯುವ ಕೆಲಸಕ್ಕೆ ಹೋಗ್ತಾ ಇದ್ರು. ಆದರೆ ಯಾರೋ ದುಷ್ಕರ್ಮಿಗಳು ಹೆಣ್ಣು ಮಕ್ಕಳನ್ನು ಅತ್ಯಾಚಾರಗೈದು ಇಬ್ಬರು ಹೆಣ್ಣು ಮಕ್ಕಳ ಮೃತದೇಹವನ್ನು ಸೈದಾಪುರ ಪಕ್ಕದ ನೀಲಹಳ್ಳಿಯ ಕೆರೆಯಲ್ಲಿ ಎಸೆದಿದ್ದಾರೆ ಎಂಬ ಅನುಮಾನಾಸ್ಪದವು ದಿನಾಂಕ 12/2/2025 2 ಮೃತದೇಹ ಶವಗಳು ಕಂಡುಬರುತ್ತವೆ. ಈ ಸಾವಿನ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಖಂಡಿಸಿ ತನಿಖೆ ನಡೆಸಲು ಈ ಪ್ರಕರಣವನ್ನು CIDಗೆ ಹಸ್ತಾಂತರ ಮಾಡಿ ಕೊಲೆಗಾರರನ್ನು ಪತ್ತೆ ಹಚ್ಚಬೇಕು. ನಂದು ಬಂದಿರುವಂತಹ
ಈ ಕುಟುಂಬದವರಿಗೆ ಪರಿಹಾರ ಸಹಾಯಧನವನ್ನು ಅಥವಾ ಸರ್ಕಾರಿ ಉದ್ಯೋಗವನ್ನು ಒದಗಿಸಬೇಕೆಂದು ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರುಗಳು ಹಾಗೂ ಕನ್ನಡ ಪರ ಸಂಘಟನೆಗಳು, ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಸೇರಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಪ್ರತಿಭಟನಾ ರ್ಯಾಲಿಗೆ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪಿ. ಶೇಖರ್ ಮತ್ತು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ಯು. ಉರಕುಂದ ರೆಡ್ಡಿ ಮತ್ತು ಕನ್ನಡ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಬಟ್ಟಿ ಹರಿಸ್ವಾಮಿಯವರು ಮತ್ತು ಪದಾಧಿಕಾರಿಗಳು ಸೇರಿ ಬೆಂಬಲವನ್ನು ಸೂಚಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ. ರಂಗಯ್ಯ, ಬಳ್ಳಾರಿ ಜಿಲ್ಲಾ ಚನ್ನದಾಸರ ಸಂಘ ಗೌರವಾಧ್ಯಕ್ಷ ಮಹಾದೇವಪ್ಪ, ಸಂಘಟನಾ ಕಾರ್ಯದರ್ಶಿ ಡಿ. ಲಕ್ಷ್ಮಣ್ ಮೋಕಾ, ಡಿ. ಭೀಮಲಿಂಗ, ಡಿ. ಸೂರ್ಯನಾರಾಯಣ, ಡಿ. ಮಹೇಶ್ ಕುಮಾರ್, ಕರ್ಮ ಕೊರಚ ಸಮುದಾಯದ ಮುಖಂಡರಾದ ರಮಣಪ್ಪ ಭಜಂತ್ರಿ, ಶಂಕರ್ ಬಂಡೆ ಅಂಜಿ ಹಾಗೂ ಅಲೆಮಾರಿ ಸಮುದಾಯದವರು ಮತ್ತು ಕನ್ನಡ ಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.